ಹಾಯ್ ಎಲ್ಲೋ ನಮಸ್ಕಾರ. ಇವತ್ತು ಮನೆಯಲ್ಲೇ ಎಲ್ರಿಗೂ ಇಷ್ಟ ಆಗೋವಂಥ ದಿಲ್ಪಸನ್ನು ಓವನ್ ಇಲ್ದಲೇ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದನ್ನು ಮಾಡಲಿಕ್ಕೆ ಒಣ ಕೊಬ್ಬರಿ ತುರಿ 1 ಕಪ್ಪು ಒಣ ಕೊಬ್ಬರಿ ತುರಿಗೆ ಅರ್ಧ ಕಪ್ಪು ಸಕ್ಕರೆ ಪುಡಿಯನ್ನು ಸೇರಿಸ್ಬೇಕಾಗತ್ತೆ. ಅನುಕೂಲ ಇದ್ದರೆ ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸ್ಕೋಬೋದು. ಖರ್ಜೂರ, ಬಾದಾಮಿ, ಗೋಡಂಬಿ, ಪಿಸ್ತಾ ಇವನ್ನೆಲ್ಲ ಸಣ್ಣದಾಗಿ ಹಚ್ಕೊಂಡು ಹುರ್ಕೋಬೇಕಾಗತ್ತೆ. ಆದರೆ ಖರ್ಜೂರವನ್ನು ಸಣ್ಣದಾಗಿ ಹಚ್ಚಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಏಲಕ್ಕಿ ಪುಡಿ. ಇದಕ್ಕೆ ಇಂಪಾರ್ಟೆಂಟಾಗಿ ಬೇಕಾಗೋದು ಟೂಟಿ ಫ್ರೂಟಿ. ಈಗಂತೂ ಮಾಲ್ಗಳಲ್ಲಿ ಎಲ್ಲ ಕಡೆ ಸಿಗ್ತವೆ, ಈಸಿಯಾಗಿ ಸಿಗೋದು, ಕಡಿಮೆ ರೇಟಲ್ಲೇ ಸಿಗುತ್ತೆ. ತಂದು ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ಇದ್ರ ಜೊತೆ ಏಲಕ್ಕಿನ ಸೇರಿಸ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಹೂರಣ ರೆಡಿಯಾಗುತ್ತೆ. ಇದನ್ನು ಬೆಲ್ಲದ ಜೊತೆನೂ ಮಾಡ್ಕೋಬೋದು. ಕೊಬ್ಬರಿಗೆ ಅದೇ ಮೆಜರ್ಮೆಂಟಲ್ಲಿ, ಅಂದರೆ 1 ಕಪ್ಪು ಕೊಬ್ಬರಿಗೆ ಅರ್ಧ ಕಪ್ಪು ಬೆಲ್ಲದ ತುರಿಯನ್ನು ಸೇರಿಸ್ಕೊಂಡು ಇನ್ನಿತರೆ ಸಾಮಗ್ರಿಗಳನ್ನ ಹಾಗೆ ಸೇರಿಸ್ಕೊಂಡು ಬೆರೆಸ್ಕೊಂಡ್ರೆ ಇದು ಬೆಲ್ಲದಲ್ಲಿ ಮಾಡುವಂಥ ದಿಲ್ಪಸನ್ ಆಗುತ್ತೆ. ರುಚಿ ಎರಡರಲ್ಲೂ ಅಷ್ಟೇನು ವ್ಯತ್ಯಾಸ ಇರಲ್ಲ, ಆದರೆ ಬೆಲ್ಲದ ದಿಲ್ಪಸನ್ ತುಂಬ ರುಚಿಯಾಗಿರುತ್ತೆ. ಕಣಕವನ್ನು ಮಾಮೂಲಿ ಚಪಾತಿ ಹಿಟ್ಟಿನಲ್ಲೂ ಮಾಡ್ಬೋದು, ಮೈದಾ ಹಿಟ್ಟಿನಲ್ಲೂ ಮಾಡ್ಬೋದು. ಇಲ್ಲಿ 2 ಅಳತೆಯಲ್ಲಿ, ಒಂದು ದಪ್ಪ ಮತ್ತು ಒಂದು ಸಣ್ಣ ಅಳತೆಯಲ್ಲಿ ಉಂಡೆಗಳನ್ನು ಮಾಡ್ಕೋತಾ ಇದ್ದೀನಿ, ಕಣಕದ ಉಂಡೆಗಳನ್ನು. ಯಾಕಂದರೆ ಒಂದು ದೊಡ್ಡದಾಗಿ ಚಪಾತಿ ರೀತಿಯಲ್ಲೇ ಉಂಡೆಗಳನ್ನು ಲಟ್ಟಿಸ್ಕೊಂಡು ಅದಕ್ಕೆ ಹೂರಣ ಮಧ್ಯಭಾಗಕ್ಕೆ ಸೇರಿಸ್ಕೊಳ್ಳೋದು. ಇದು ದೊಡ್ಡ ಚಪಾತಿಯ ಪರೋಟದಲ್ಲಿ ಹೂರಣವನ್ನು ಹಾಕೋತಾ ಇದ್ದೀನಿ. ಮತ್ತು ಇದರ ಮೇಲೆ ಚಿಕ್ಕದಾಗಿ ಲಟ್ಟಿಸ್ಕೊಂಡಿರೋವಂಥ ಚಪಾತಿನೇ ಅನ್ಬೋದು. ಈ ರೀತಿಯಾಗಿ ಎಲ್ಲ ಭಾಗಗಳನ್ನು ಕಂಪ್ಲೀಟಾಗಿ ಸುತ್ತಲೂ ನೀಟಾಗಿ ಮುಚ್ಚಬೇಕು. ಈ ರೀತಿ ಮಾಡಿಕೊಂಡ ನಂತರ ಒಂದು ಪಾತ್ರೆಗೆ ಕೆಳಗಡೆ ಉಪ್ಪು ಹಾಕಿದ್ದೀನಿ. ಉಪ್ಪನ್ನು ಮೊದಲು ಬಿಸಿ ಮಾಡ್ಕೋಬೇಕು. ಉಪ್ಪು ಬಿಸಿ ಆದ ನಂತರವೇ ಇದನ್ನು ಒಂದು ಪ್ಲೇಟ್ನಲ್ಲಿ ಇಟ್ಟು ಮೇಲೆ ಸ್ವಲ್ಪ ಎಣ್ಣೆನ ಸವರಿ ಬೇಯಲಿಕ್ಕೆ ಬಿಡಬೇಕು. ಮುಚ್ಚಳ ಮುಚ್ಚಿ ಎಣ್ಣೆ ಸವರ್ತಾ ಇದ್ದೀನಿ. ಇದು ಮೈದಾ ಹಿಟ್ಟಲ್ಲಿ ಮಾಡಿದ್ದು. ಮೇಲ್ಗಡೆ ಈ ಥರ ಸಣ್ಣ ರಂಧ್ರಗಳನ್ನು ಮಾಡಿದರೆ ಚೆನ್ನಾಗಿ ಬೇಯುತ್ತೆ. ಈಗ 2 ಕಡೆ ಬೇಯಿಸಿದ್ದೀವಿ. ಸ್ವಲ್ಪ ತಾಳ್ಮೆಯಲ್ಲಿ ಬೇಯಿಸಬೇಕು, ಯಾಕಂದರೆ ಓವನ್ ಇಲ್ವಲ್ಲ. ಇದು ಮೈದಾದಲ್ಲಿ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿದೆ. ಬೇಕರಿಯ ದಿಲ್ಪಸನ್ ನಾಚಿಸುವಂಥ ಟೇಸ್ಟೇ ಇತ್ತು. ನೀವು ಒಂದ್ಸಲ ಮನೆಯಲ್ಲಿ ಮಾಡಿಕೊಡಿ, ತುಂಬ ಈಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.